BMTC ಕಂಡಕ್ಟರ್ ಪೋಸ್ಟ್ಗೆ ನಡೆದಂಥ ಎಕ್ಸಾಮ್ನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಈಗ ಪಾರ್ಟ್ 3 ನೋಡೋಣ. ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ 50 ಕ್ವಶನ್ ನೋಡಿದ್ದೀವಿ. ಈಗ ಪಾರ್ಟ್ 3. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? Statement 1. India is a largest gold producing country in the world. Gold is a metallic material. Third one, load deposit, the term related to gold deposit. Option 4. Kalgoorlie and Kolgadi are the gold mine center in Australia. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ. ಇಂಡಿಯಾ ಇಸ್ ಎ ಲಾರ್ಜೆಸ್ಟ್ ಗೋಲ್ಡ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದ ವರ್ಲ್ಡ್. ಇಂಡಿಯಾ ಲಾರ್ಜೆಸ್ಟ್ ಗೋಲ್ಡ್ ಪ್ರೊಡ್ಯೂಸಿಂಗ್ ಅಲ್ಲ. ಕರ್ನಾಟಕ ಇಸ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಗೋಲ್ಡ್ ಇನ್ ಇಂಡಿಯಾ. ಆದರೆ ಭಾರತ ಇಡೀ ವರ್ಲ್ಡಲ್ಲಿ ಗೋಲ್ಡಲ್ಲಿ ಹೈಯೆಸ್ಟ್ ಇಲ್ಲ. ಹಂಗಾಗಿ ಆಪ್ಷನ್ ಎ ತಪ್ಪಾಗುತ್ತೆ. 53rd ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ರಿವರ್ಸ್ ಆಫ್ ದಿ ಇಂಡಿಯಾ. ಆಪ್ಷನ್ ಎ. ಕೃಷ್ಣಾ ಈಸ್ ಅ ಸೆಕೆಂಡ್ ಲಾರ್ಜೆಸ್ಟ್ ಈಸ್ಟ್ ಫ್ಲೋಯಿಂಗ್ ರಿವರ್ ಆಫ್ ದಿ ಪೆನಿನ್ಸುಲರ್ ಇಂಡಿಯಾ. ಆಪ್ಷನ್ ಬಿ. ತಾಪಿ ಈಸ್ ಅ ಸೆಕೆಂಡ್ ಲಾರ್ಜೆಸ್ಟ್ ವೆಸ್ಟ್ ಫ್ಲೋಯಿಂಗ್ ರಿವರ್ ಆಫ್ ಪೆನಿನ್ಸುಲರ್ ಇಂಡಿಯಾ. ಇದಕ್ಕೆ ಆನ್ಸರ್ ಬಂದು ಬೋತ್, ಎರಡು ಕರೆಕ್ಟ್. ಸ್ಟೇಟ್ಮೆಂಟ್ 1 ಕರೆಕ್ಟು, ಸ್ಟೇಟ್ಮೆಂಟ್ 2 ಕರೆಕ್ಟ್. ನೆಕ್ಸ್ಟ್ 54ನೇ ಕ್ವಶನ್. ಅಕಾರ್ಡಿಂಗ್ ಟು ದ ಡಿಸೆಂಡಿಂಗ್ ಜಿಯೋಗ್ರಫಿಕಲ್ ಏರಿಯಾ, ಡಿಸೆಂಡಿಂಗ್ ಆರ್ಡರಲ್ಲಿ ಜಿಯೋಗ್ರಫಿಕಲ್ ಏರಿಯಾನ ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2. ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್. 55th ಕ್ವಶನ್. ದ ಯೂನಿಕ್ ಟೈಪ್ ಆಫ್ ಫಾರೆಸ್ಟ್ ಗ್ರೋನ್ ಅಲಾಂಗ್ ದಿ ಎಡ್ಜ್ ಆಫ್ ಸ್ಟ್ರೀಮ್ಸ್, ಸ್ಮಾಲ್ ರಿವರ್ ಫ್ಲೋಯಿಂಗ್ ಇನ್ ಮೌಂಟೇನ್ ವ್ಯಾಲಿ ಆಫ್ ಕರ್ನಾಟಕ ಈಸ್ ನೋನ್ ಆಸ್. 55ನೇ ಕ್ವಶನ್ನು ಆಪ್ಷನ್ 4 ಶೋಲಾ ಫಾರೆಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್. ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್, ಸ್ಯಾಟಿಲೈಟ್ಸ್ ಆಫ್ ಅರ್ತ್. ಇದಕ್ಕೆ ಆನ್ಸರ್ ಬಂದು 56ನೇ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ ಬಿ. ಇನ್ನರ್ ಪ್ಲಾನೆಟ್ಸ್ಗೆ ಅರ್ತ್ ಇನ್ನರ್ ಪ್ಲಾನೆಟ್ಸಲ್ಲಿ ಬರುತ್ತೆ. ನೆಕ್ಸ್ಟು ಔಟರ್ ಪ್ಲಾನೆಟ್ಸ್ಗೆ ಸ್ಯಾಟಿಲೈಟು ಔಟರ್ ಪ್ಲಾನೆಟ್ಸಲ್ಲಿ ಬರುತ್ತೆ. ಆಪ್ಷನ್ 3ಗೆ ಆಪ್ಷನ್ 4 ಬರುತ್ತೆ. ಸ್ಯಾಟಿಲೈಟ್ಸ್ ಆಫ್ ಅರ್ತ್ ಅಂತ ಬಂದಾಗ ಅರ್ತ್ಗೆ ಇರೋದೇ ಒಂದೇ ಒಂದು ಸ್ಯಾಟಿಲೈಟು, ಅದು ಮೂನ್. ಓಕೆ, ನೆಕ್ಸ್ಟು 57ನೇ ಕ್ವಶನ್. ಐಡೆಂಟಿಫೈ ದ ಮ್ಯಾಚಿಂಗ್ ಪೇರ್ ಫ್ರಮ್ ದಿ ಫಾಲೋಯಿಂಗ್. ಇದಕ್ಕೆ ಆನ್ಸರ್ ಬಂದು 57ನೇದಕ್ಕೆ ಆಪ್ಷನ್ ಬಿ, ಮ್ಯಾಚಿಂಗ್ ಪೇರ್ಸ್. ಫಂಗಸ್ಸು ಬ್ರೆಡ್ ಮೋಲ್ಡಿಂಗಲ್ಲಿರುತ್ತೆ, ಪ್ರೋಟೋಜೋವಾ ಅಮೀಬಾದಲ್ಲಿರುತ್ತೆ, ವೈರಸ್ಸು HIV, ನೆಕ್ಸ್ಟು ಮೊನೆರಾ ಮಶ್ರೂಮಲ್ಲಿರುತ್ತೆ ಅಂತ ಕೇಳಿದ್ದಾರೆ. ಮೊನೆರಾ ಮಶ್ರೂಮಲ್ಲಿ ಇರಲ್ಲ, ಹಾಗಾಗಿ ಮೊನೆರಾ ರಾಂಗ್ ಆಗಿದೆ. ಆಪ್ಷನ್ ಬಿ ಕರೆಕ್ಟ್ ಆಗಿದೆ. 58ನೇ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಲೇಕ್ಸ್ ಆರ್ ಫೌಂಡ್ ಇನ್ ವೆಸ್ಟರ್ನ್ ಕೋಸ್ಟ್ ಪ್ಲೇನ್ ಇನ್ ಇಂಡಿಯಾ. ವೆಸ್ಟರ್ನ್ ಕೋಸ್ಟ್ ಪ್ಲೇನಲ್ಲಿ ಯಾವ ಲೇಕ್ಸು ಕಾಣುತ್ತೆ ಅಂತ ಕೇಳಿದ್ದಾರೆ. 58ನೇ ಕ್ವಶನ್ಗೆ ಆಪ್ಷನ್ ಬಿ ಆನ್ಸರ್. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿದೆ. ವೆಸ್ಟ್ ಕೋಸ್ಟಲ್ಲಿ ಚಿಲ್ಕಾ ಮತ್ತು ಕೊಲ್ಲೇರು ಲೇಕ್ಗಳು ಎರಡು ನಾವು ನೋಡ್ಬೋದು. ಸಾಂಬಾರ್ ಲೇಕು ವೆಸ್ಟ್ ಕೋಸ್ಟಲ್ಲಿ ನಾವು ನೋಡಲ್ಲ. 59th ಕ್ವಶನ್ನು. ದಿ ನಂಬರ್ ಆಫ್ ಕ್ಲೋರಿನ್ ಆಟಮ್ ಪ್ರೆಸೆಂಟ್ ಇನ್ ಮಾಲಿಕ್ಯೂಲ್ಸ್ ಆಫ್ DTT. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3, 4 ಆಟಮ್ಸ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ 60th ಕ್ವಶನ್. ದಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಇಂಟ್ರಡ್ಯೂಸ್ ದಿ ಎಕನಾಮಿಕ್ ರಿಸರ್ವೇಷನ್ ಆಫ್ 10% ಕೋಟಾ ಇನ್ ದ ಜಾಬ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇನ್ 2029. ಇದು ಯಾವ ಅಮೆಂಡ್ಮೆಂಟ್ ಮೂಲಕ EWS ರಿಸರ್ವೇಷನ್ನ ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ 3, 103 ಕಾನ್ಸ್ಟಿಟ್ಯೂಷನ್ 2019ನಲ್ಲಿ EWSಗೆ 10% ರಿಸರ್ವೇಷನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 61st ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಬಿಕಮ್ ದಿ ಫಸ್ಟ್ ಸ್ಟೇಟ್ ಗೌರ್ಮೆಂಟ್ ಇನ್ ಇಂಡಿಯಾ ಟು ಅಪ್ರೂವ್ 33% ರಿಸರ್ವೇಷನ್ ಫಾರ್ ವುಮೆನ್ ಇನ್ ಕೋಆಪರೇಟಿವ್ಸ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3, ಉತ್ತರಾಖಂಡ್. 62nd ಕ್ವಶನ್. ಐಡೆಂಟಿಫೈ ದ ಪೇರ್ ಆಫ್ ಇಂಡಿಯನ್ ಸ್ಕೂಟರ್ಸ್ ಹೂ ಹ್ಯಾಸ್ won bronze medal in 10 meter air rifle mixed event in Paris Olympics. ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಮಿಶ್ರ ಡಬಲ್ 10 ಮೀಟರ್ ಪಿಸ್ತೂಲ್ ಯಾರ್ಯಾರು ವಿನ್ ಆಗಿದ್ದಾರೆ ಅಂತ ಕೇಳಿದ್ದಾರೆ, ಬ್ರಾಂಜ್ ಮೆಡಲು. ಇದಕ್ಕೆ ಮನು ಬಾಕ್ರಾ ಮತ್ತು ಸರ್ಬಿತ್ ಸಿಂಗ್ ಆನ್ಸರ್ ಆಗುತ್ತೆ. ಆಪ್ಷನ್ ಎ, ಮನು ಬಾಕ್ರಾ ಮತ್ತು ಸರ್ಬಿಜಿತ್ ಸಿಂಗ್. 63rd ಕ್ವಶನ್.
ನೇಮ್ ಇಂಡಿಯಾಸ್ ಫಸ್ಟ್ ಎವರ್ multinational air combat exercise with 67 fighter jet and military aircraft from 10 countries and observed from another 18 countries. 63rd ಗೆ ಆನ್ಸರ್ ಬಂದು ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ 64th ಕ್ವಶನ್ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಬಂದಿದೆ. ಗವರ್ನರ್ಸ್ ಮತ್ತು ನೇಮ್ಸ್ ಆಫ್ ದಿ ಸ್ಟೇಟ್. ರೀಸೆಂಟಾಗಿ ಗವರ್ನರ್ಸ್ ನೇಮಕಾತಿ ಮಾಡಿದ್ದಾರೆ, ಹಾಗಾಗಿ ಈ ಪ್ರಶ್ನೆ ಬಂದಿದೆ. ವಿಜಯ್ ಶಂಕೇಶ್ವರ್ ಮೇಘಾಲಯ, ಇವರು ನಮ್ಮ ಕರ್ನಾಟಕದವರಾಗಿದ್ದಾರೆ. ಇದಕ್ಕೆ ಆಪ್ಷನ್ ಆನ್ಸರ್ ಬಂದು ಆಪ್ಷನ್ 2. ನೆಕ್ಸ್ಟು ಓಂ ಪ್ರಕಾಶ್ ಬಂದು ಸಿಕ್ಕಿಂಗೆ. ಆಪ್ಷನ್ ಸಿ ಬಂದು ರಾಜಸ್ಥಾನ್ಗೆ. ಲಕ್ಷ್ಮಣ್ ಪ್ರಸಾದ್ ಬಂದು ಅಸ್ಸಾಂ. ಓಕೆ. 65th question. In July 2024, the G20 summit was held at 65th question. Option B, Rio de Janeiro. 67. The Atomic Mineral Directorate has recently established the presence of which of the following minerals in Marlogola area of Madhya Pradesh. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ, ಲಿಥಿಯಂ. 67th question. According to 2024-25 budget of Karnataka, which of the following time period is set to implement the revised tourism policy? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ, 2024 to 2029. 68th question. Which of the following is not a competent of agriculture and allied sector? ನಾಟ್ ಅ ಕಾಂಪಿಟೆಂಟ್ ಅಂತ ಕೊಟ್ಟು ಕೇಳಿದ್ದಾರೆ, ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4. ಮ್ಯಾನುಫ್ಯಾಕ್ಚರಿಂಗು ಅಗ್ರಿಕಲ್ಚರ್ ಮತ್ತು ಅಲೈನ್ ಸೆಕ್ಟರ್ಗೆ ಬರೋದಿಲ್ಲ. ಲೈಫ್ ಸ್ಟಾಕು, ಫಾರೆಸ್ಟ್ರಿ, ಫಿಶರಿ ಇವು 3 ಅಗ್ರಿಕಲ್ಚರ್ ಮತ್ತು ಅಲೈಡ್ ಸೆಕ್ಟರ್ಗೆ ಬರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇದು ಅಲೈಡ್ ಸೆಕ್ಟರ್ಗೆ ಬರಲ್ಲ. ನೆಕ್ಸ್ಟು 69th ಕ್ವಶನ್. ವಿಚ್ ಸ್ಟೇಟ್ ಫಸ್ಟ್ ಇಂಪ್ಲಿಮೆಂಟೆಡ್ ದಿ ಇ ಹಾಸ್ಪಿಟಲ್ ಇನ್ ಇಂಡಿಯಾ? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3, ಕರ್ನಾಟಕ ಇಸ್ ದಿ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಇ ಹಾಸ್ಪಿಟಲ್ ಇನ್ ಇಂಡಿಯಾ. ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರೋಗ್ರಾಮ್ಸ್ ಈಸ್ ನಾಟ್ ರಿಲೇಟೆಡ್ ಟು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಆಫ್ ಕರ್ನಾಟಕ? ನಾಟ್ ರಿಲೇಟೆಡ್ ಅಂತ ಕೇಳಿದ್ದಾರೆ, ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4, ಇ ಸಂಜೀವಿನಿ. ಇದು ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಿದ್ದಲ್ಲ, ಹಾಗಾಗಿ ಇದು ರಾಂಗ್ ಆಗಿದೆ. ಇನ್ನು ಮಿಕ್ಕಿದ 3 ಆಪ್ಷನ್ನು ಕರೆಕ್ಟ್ ಆಗಿದೆ. ಇದು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂಡರ್ ಬರುತ್ತೆ. ಮನಸಾಧನ, ಮನೋಚೈತನ್ಯ. ಓಕೆನಾ? ನೆಕ್ಸ್ಟು 71st ಕ್ವಶನ್. ಇದು ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಟಿಪ್ಸ್ ಆಫ್ ಇಂಡಿಯಾ ಮತ್ತು ಲೊಕೇಶನ್. ಇಂದಿರಾ ಪಾಯಿಂಟ್ ಎಲ್ಲಿ ಬರುತ್ತೆ? ಇದಕ್ಕೆ ಏನು ಕೇಳಿದ್ದಾರೆ ಕ್ವಶನ್ನು, ಕರೆಕ್ಟ್ಲಿ ಪೇರ್ಡ್ ಯಾವುದ್ಯಾವುದಿದೆ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ 74th ಆನ್ಸರ್ ಬಂದು ಆಪ್ಷನ್ 4. ಎಲ್ಲವೂ ಕರೆಕ್ಟ್ ಇದೆ. ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬಾರಲ್ಲಿ ಕಾಣ್ತೀವಿ. ಇಂದಿರಾ ಕೋಲ್ ಲಡಾಖಲ್ಲಿ ನೋಡ್ತೀವಿ. ಕೇಪ್ ಕೊಮೋರಿನ್ ಎಲ್ಲಿ ಕಾಣ್ತೀವಿ ಅಂದರೆ ತಮಿಳ್ನಾಡಲ್ಲಿ ನೋಡ್ತೀವಿ. 72nd ಕ್ವಶನು. ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಡಿನೈಲ್ ಆಫ್ ಮೆಟರ್ನಿಟಿ ರಿಲೀವ್ ವೈಲೇಟ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್ ರೈಟ್ಸ್? ಇದಕ್ಕೆ ಆನ್ಸರ್ ಬಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, DPSP ಅಂತ ಹೇಳ್ತೀವಿ. 73rd ಕ್ವಶನ್. ದ ಫಸ್ಟ್ ರೂಟ್ ಆಫ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರೇಟೆಡ್ ಇನ್ 2019 ವಾಸ್ ಬಿಟ್ವೀನ್ 73rd ಕ್ವಶನ್ಗೆ ಈ ಆಪ್ಷನ್ 4, ಡೆಲ್ಲಿ ಆ್ಯಂಡ್ ವಾರಣಾಸಿ ಫಸ್ಟ್ ರೂಟ್. 74th ಕ್ವಶನ್. ಹೂ ವಾಸ್ ದ ಹೈಯೆಸ್ಟ್ ರನ್ ಸ್ಕೋರರ್ ಇನ್ 2023 ವರ್ಲ್ಡ್ ಕಪ್? ಇದಕ್ಕೆ ಆನ್ಸರ್ ಬಂದು ವಿರಾಟ್ ಕೊಹ್ಲಿ, ಹೈಯೆಸ್ಟ್ ರನ್ ಸ್ಕೋರರ್ ಇನ್ ವರ್ಲ್ಡ್ ಕಪ್ 2023. 75th ಕ್ವಶನ್.
ಐಡೆಂಟಿಫೈ ದ ರಾಂಗ್ ಕಾಂಬಿನೇಷನ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4 ಜಲ್ ಜೀವನ್ ಮಿಷನ್. ಪ್ರೊವೈಡಿಂಗ್ ವಾಟರ್ ಸಪ್ಲೈ ಟು ಆಲ್ ಅರ್ಬನ್ ಏರಿಯಾಸ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗಿರುತ್ತೆ. ಇದು ರೂರಲ್ ಏರಿಯಾಸ್ಗೆ ವಾಟರ್ ಸಪ್ಲೈ ಮಾಡೋಂಥ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅರಿವು ಕೇಂದ್ರ, ಗ್ರಾಮ ಪಂಚಾಯತ್ ಲೈಬ್ರರಿ ಆಗಿರುತ್ತೆ, ಇದು ಇಂಪಾರ್ಟೆಂಟ್. ಇದು ಭಾಗ 3ರಲ್ಲಿ ಇಷ್ಟು ಕ್ವಶನ್ ನೋಡಿದ್ದೀವಿ. ನೆಕ್ಸ್ಟು ಪಾರ್ಟು ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.